ಗುರುಭ್ಯೋ ನಮಃ. ಬಂಧುಗಳೇ, ದಶಕೂಪ ಸಮಾವಾಪಿ ದಶವಾಪಿ ಸಮೋ ಹೃದಃ ದಶವೃದ್ ಸಮಾ ಪುತ್ರಃ ದಶಪುತ್ರ ಸಮೋ ದ್ರುಮಃ ಅಂತ ಸಂಸ್ಕೃತದಲ್ಲಿ ಹೇಳಲಾಗುತ್ತದೆ. ಇದರ ಅರ್ಥ ಏನು ಅಂದರೆ, 10 ಕೂಪ ನಳಿಕೆಗಳು ಒಂದು ಬಾವಿಗೆ ಸಮಾನವಾಗಿರುತ್ತವೆ, 10 ಬಾವಿಗಳು ಒಂದು ಕೆರೆಗೆ ಸಮಾನವಾಗಿರುತ್ತವೆ, 10 ಕೆರೆಗಳು ಒಬ್ಬ ಮಗನಿಗೆ ಸಮಾನವಾಗಿರುತ್ತವೆ ಮತ್ತು 10 ಮಕ್ಕಳು ಕೇವಲ ಒಂದು ಮರಕ್ಕೆ ಸಮನಾಗಿರುತ್ತಾರೆ ಅಂತ ಈ ಮಾತಿನ ಅರ್ಥ ಬಂಧುಗಳೇ. ಹೀಗೆ ಹೇಳಲು ಕಾರಣ ಏನು ಅಂದರೆ, ಒಬ್ಬ ಮಗನು ಅವನ ಭವಿಷ್ಯದಲ್ಲಿ ಎಷ್ಟು ಜೀವಿಗಳಿಗೆ ಆಶ್ರಯ ನೀಡಲು ಸಾಧ್ಯವೋ ಅದರ 10 ಪಟ್ಟು ಕೇವಲ ಒಂದು ಮರವು ನೀಡುತ್ತದೆ ಎಂದು ಈ ಮಾತಿನ ಹಿಂದೆ ಕಾರಣ ಇದೆ ಬಂಧುಗಳೇ. ಇದು ಸತ್ಯವೂ ಆಗಿದೆ. ನಾನು ಹೇಳುವುದೇನು ಅಂದರೆ, ಇಷ್ಟೊಂದು ಮಹತ್ವವಾಗಿರುವ ವೃಕ್ಷವನ್ನು ನಾವೆಲ್ಲರೂ ಕೂಡ ನೆಟ್ಟು ಬೆಳೆಸೋಣ ಎಂಬುದೇ ನನ್ನ ಹೇಳಿಕೆ. ಧನ್ಯವಾದಗಳು.